ಅದೇ ರೀತಿ ನೆಕ್ಸ್ಟ್ ಒನ್. ವಾಟ್ ವಾಸ್ Swami's comment on the newspaper report? How his view, how was his view differ from that of his father? ತಂದೆಯವರ ಅಭಿಪ್ರಾಯಕ್ಕೂ ಮತ್ತು ಸ್ವಾಮಿಯ ಅಭಿಪ್ರಾಯಕ್ಕೂ ಇರುವಂತ ವ್ಯತ್ಯಾಸ ಏನು ಅನ್ನೋದು. ಸೊ ಇಲ್ಲಿ ಸ್ವಾಮಿ ಕಮೆಂಟೆಡ್, ಏನ್ ಹೇಳ್ತಾನೆ ಸ್ವಾಮಿ? ನೀವು ಪಾಠ ಓದಿದ್ದೀರಾ ಅಲ್ವಾ? ಸ್ವಾಮಿ ಕಮೆಂಟೆಡ್ ದ್ಯಾಟ್ ಬಾಯ್ ಹೂ ಕಿಲ್ಡ್ ದ ಟೈಗರ್ ಮಸ್ಟ್ ಬಿ ಅ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್. ಅಂದ್ರೇನು? ಒಬ್ಬ ಶಕ್ತಿವಂತ ಇರಬಹುದು ಅಥವಾ ಗ್ರೋನ್ ಅಪ್, ಒಬ್ಬ ದೊಡ್ಡ ವ್ಯಕ್ತಿ ಇರ್ಬೋದು. ದೊಡ್ಡ ಅಂದ್ರೆ ವಯಸ್ಸಿನಲ್ಲಿ ದೊಡ್ಡ ವ್ಯಕ್ತಿ ಇರ್ಬೋದು, ಅವನು ಚಿಕ್ಕ ಹುಡುಗ ಆಗಿರ್ಲಿಕ್ಕಿಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಹಿಮ್, ಯಾಕಂದ್ರೆ ಅವನ ಪ್ರಕಾರ ಸ್ಮಾಲ್ ಬಾಯ್ ಕೆನಾಟ್ ಫೈಟ್ ವಿತ್ ದ ಟೈಗರ್. ಚಿಕ್ಕ ಹುಡುಗ ಟೈಗರ್ ಜೊತೆ, ಹುಲಿಯ ಜೊತೆ ಕಾದಾಡೋದಿಕ್ಕೆ ಅಥವಾ ಹೋರಾಟ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಬಟ್ ಹಿಸ್ ಫಾದರ್ ವಾಸ್ ದ ಒಪಿನಿಯನ್ ದ್ಯಾಟ್ ಇಫ್ ಹಿ ಹ್ಯಾಡ್ ಕರೇಜ್ ಹಿ ಕುಡ್ ಡು ಎನಿಥಿಂಗ್. ಅಂದ್ರೇನು? ಒಬ್ಬ ವ್ಯಕ್ತಿಗೆ ಧೈರ್ಯ ಇದ್ದರೆ ಆತ ಏನ್ ಬೇಕಾದ್ರೂ ಮಾಡ್ಬೋದು. ಕರೇಜ್ ಇಸ್ ಎವ್ರಿಥಿಂಗ್. ಧೈರ್ಯ ಅನ್ನೋದು ಎಲ್ಲಾನು ಆಗತ್ತೆ, ಯಾಕಂದ್ರೆ ಧೈರ್ಯವೇ ನಿಮ್ಮ ಹತ್ರ ಕೆಲಸವನ್ನ ಮಾಡಿಸುತ್ತೆ. ಸೊ ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಸೋ ಇಂಪಾರ್ಟೆಂಟ್. ಏಜ್ಗೂ ಅಥವಾ ನಿಮ್ಮ ವಯಸ್ಸಿಗೂ ನಿಮ್ಮ ಸ್ಟ್ರೆಂತ್ಗೂ ಏನು ಸಂಬಂಧ ಇಲ್ಲ. ಅದು ವಯಸ್ಸಿಗೂ ಸ್ಟ್ರೆಂತ್ಗೂ, ಶಕ್ತಿ ನಿಮ್ಮಲ್ಲಿರುವಂತ ಬಾಹ್ಯ ಶಕ್ತಿಗೂ ನಿಮ್ಮ ವಯಸ್ಸಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು. ಕೊಡ್ತಾ ಇಲ್ಲ ಇಲ್ಲಿ ಸ್ವಾಮಿ ಅವರ ತಂದೆ. ಅವರ ಅರ್ಥದಲ್ಲಿ ಧೈರ್ಯ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇದು ಪ್ಯಾರಾಗ್ರಾಫ್ 2 ನಲ್ಲಿ ನಿಮ್ಗೆ ಸಿಗುವಂತ ಆನ್ಸರ್. ಇಲ್ಲಿ ನಾನು ಕೆಲವೊಂದು ವರ್ಡ್ಸ್ ನ ನಿಮ್ಗೆ ಅಂಡರ್ಲೈನ್ ಮಾಡಿದ್ದೀನಲ್ವಾ? ದೀಸ್ ಆರ್ ದ ಡಿಫಿಕಲ್ಟ್ ವರ್ಡ್ಸ್. ಓಕೆ, ಸಮ್ ಡಿಫಿಕಲ್ಟ್ words. So for that the answer or ಕನ್ನಡದಲ್ಲಿ ಮೀನಿಂಗ್ ನಾನು ಇಲ್ಲಿ ಬರ್ದಿದ್ದೀನಿ. ಸ್ಟ್ರಾಂಗ್ ಅಂದ್ರೇನು? ಬಲವಾದ. ಒಪಿನಿಯನ್ ಅಂದ್ರೆ ಅಭಿಪ್ರಾಯ. ಕರೇಜ್ ಅಂತಂದ್ರೇನು? ಧೈರ್ಯ. ಕರೇಜ್ ಅಂದ್ರೆ ಧೈರ್ಯ. ಸೊ ಸ್ಟ್ರೆಂತ್ ಅಂದ್ರೆ ಶಕ್ತಿ. ಸೊ ಏನ್ ಹೇಳ್ತಾರೆ ಸ್ವಾಮಿ ಫಾದರ್? ಶಕ್ತಿ ಮತ್ತು ವಯಸ್ಸು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಏನಿರ್ಬೇಕು ನಿಮ್ಗೆ? ನಿಮ್ಗೆ ಧೈರ್ಯ ಕೂಡ ಇರ್ಬೇಕು. ಧೈರ್ಯ ಇಲ್ದೇನೆ ಬರೀ ಶಕ್ತಿ ಒಂದಿದ್ರೆ ಆ ವ್ಯಕ್ತಿಯಿಂದ ಏನೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದೀಸ್ ಆರ್ ದ like this some questions are there. We will continue in the next class.